ಬರುತ್ತರವೇ ಸಾಕೇತ ಪುರಹಿ ಬರೆಯುತ್ತರವೇ ವರ ರಘುವರನಿರುತ್ತಾರೆ ಸಾಕೇತ ಪುರಹಿ ಬರೆಯುತ್ತರವೇ. ಅಣ್ಣ ಮಹಾಮಾತ್ಸರ್ಯ ವಿಷಭರಿತ ಕಾಳ ಸರ್ಪಿಣಿ ಆ ಕೈಕೆ ಮೋಹವೆಂಬ ವಿಷವು ತಲೆಗೇರಿ ಒಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮರಳು ಮಾತುಗಳನ್ನು ನಡೆಸಲೇಕೂಡದು. ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುದೆ. ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಹಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವ ಆತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರಗಳು ಹೇಳುತ್ತಿರುವು. ಹೀಗಿರುವಲ್ಲಿ ಕಿರಿಯ ಹೆಂಡತಿಯ ಮನಸ್ಸಿಗೆ ಮನಸ್ಸಾದು ನಿರಾಪರಾಧಿಯಾದ ನಿನಗೆ ಅರಣ್ಯವಾಸ ವಿಧಿಸಿದ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂಬ ಹರಿಯತ್ತೆಯಂತೆ ನೀನೀಗ ತಂದೆಯ ಆಜ್ಞೆಯನ್ನು ತಿರಸ್ಕರಿಸಿಬಿಡು. ಅಣ್ಣ, ಇನ್ನು ಆ ಕುಲದ್ರೋಹಿಯಾದ ಕೈಕೆಗೆ ಮಾನವಿಲ್ಲದಾಗಿ ಕೈಕೆಯ ಮಾನವಿಲ್ಲದಾಗಿ ಕೈಕೆಯ ಮಾನವಿಲ್ಲದಾಗಿ ಕೈಕೆಯ ಮಾನವಿಲ್ಲದಾಗಿ ಕೈಕೆಯ ಮಾನವಿಲ್ಲದ ನನಗಿನ್ನು ಅಪ್ಪಣೆಯನ್ನು ಕೊಡು. ಧರ್ಮಾತ್ಮನು ಕುಲಜಾಷ್ಣುವಾದನಲ್ಲಿ ದ್ವೇಷ ಸುಯಿಂದಲೂ ನನ್ನ ಮಗನ ಮೇಲಿನ ಮೋಹದಿಂದಲೂ
ರಾಜ್ಯ ಪದವಿಗೂ ಕ್ಷಾತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಆ ಕುಲದ್ರೋಹಿ ಕೈಕೆಗೂ ಅವಳ ಮಾತನ್ನು ಹನುಮತ್ಸಿ ಭರತನೇನಾರು ಬದ್ಧಪಡಿಸುವನಾದರೆ ಅವನಿಗೂ ತಕ್ಕ ಶಾಸ್ತಿಯನ್ನು ಮಾಡುವೆನು. ಇದಕ್ಕೆ ಪ್ರತಿಯಾಗಿ ಹೇಳತಕ್ಕವರು ಯಾರಾದರೂ ಇದ್ದರೆ ಬರಲಿ ನನ್ನ ಮುಂದೆ. ಭರತ, ಲಕ್ಷ್ಮಣ, ಈ ರೀತಿಯಾಗಿ ದುಡುಕುವುದು ಪ್ರಾಜ್ಞರಾದವರಿಗೆ ಇದು ಲಕ್ಷಣವಲ್ಲ ಸಹೋದರ. ಲಕ್ಷ್ಮಣ, ಅಣ್ಣ, ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಮಕ್ಕಳಾದ ನಮ್ಮ ಕರ್ತವ್ಯವಲ್ಲವೇ? ಆದ್ದರಿಂದ ನಾನು ನನ್ನ ಕರ್ತವ್ಯದಿಂದ ನಾನು ನಿರತನಾಗಿರುವುದು. ನೀನು ಇಲ್ಲಿ ಎದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗ. ಮಾತಾ ಪಿತೃಗಳ ಸೇವೆಗೆ ಭರತ ಸತ್ಯನೇ ಹೆಣ್ಣ. ಅದು ಅಲ್ಲದೆ ಸರಿಯೇ ನಾಡ ತೊರೆವುದು ದೊರೆಯೇ ಜನರ ತೊರೆವುದು ಸರಿಯೇ. ಕರು ಮರೆತು ಬಾಳಿದರು ಅಣ್ಣ, ಕರು ಮರೆತು ಬಾಳಿದರು ತಾಯಿ ಮರೆಬಳೆ ತನ್ನ ಕರುವ ಮರೆತು ಬಾಳಿದರು ಮರೆವರೇ ಪುರಜನರು ನಿನ್ನ ಅಣ್ಣ. ಹೃದಯಿಲ್ಲದ ಗಗನ ಅಣ್ಣ, ಹೃದಯಿಲ್ಲದ ಗಗನ ಮಗುವಿಲ್ಲದ ವಧನ ದೇವರಿಲ್ಲದ ಸದನ ಇಂಥ ಇದೆ ಅಯೋಧ್ಯ ಪುರ ಕಥನ. ರಾಮ ರಾಘವ ರಾಮ ಅಣ್ಣ ಅಣ್ಣ ಅಣ್ಣ. ಲಕ್ಷ್ಮಣ, ಶಾಂತನಾದ. ಧರ್ಮಜ್ಞನಾದ ನಿನ್ನ ಮಾತಿಗೆ ನಾನು ಪ್ರತಿ ಹೇಳುತ್ತಿರುವೆನೆಂದು ಭಾವಿಸಬೇಡ. ಬಾಲ್ಯದಿಂದಲೂ ನಿನ್ನನ್ನು ಹಗಲಿ ನಾನು ಒಂದು ಕ್ಷಣವೂ ಇದ್ದವನಲ್ಲ. ಈಗ 14 ವರ್ಷಗಳ ಕಾಲ ನಾನು ಹೇಗೆ ಜೀವಿಸಿರಲಿ? ಅಣ್ಣ, ನನ್ನನ್ನು ಕರೆದುಕೊಂಡು ಹೋಗಬೇಕೆಂದು ಕರಮುಗಿದು ಬೇಡಿಕೊಳ್ಳುವೆನಣ್ಣ, ಬೇಡಿಕೊಳ್ಳುವೆನು. ಲಕ್ಷ್ಮಣ, ನೀನು ನಮ್ಮ ಸಂಗಡ ಬಂದರೆ ದುರ್ಬಲರಾದ ಮಾತಾಪಿತರನ್ನು ಸಂತೈಸುವರಾರು. ಅದು ಅಲ್ಲದೆ ರಾಮ ಲಕ್ಷ್ಮಣ ಸೀತರೊಡಗೂಡಿ ಅರಣ್ಯವಾಸಕ್ಕೆ ಹೋದರೆಂದು ಮುಂದೆ ನನಗೆ ಅಪಕೀರ್ತಿ ಬರುವುದಿಲ್ಲವೇ? ಬೇಡ ಸಹೋದರ, ನೀನು ಇಲ್ಲೇ ಇರುವನಾಗು. ಹಾಗಾದರೆ ಇದು ಅಂತಿಮ ನಿರ್ಧಾರವೇ ಅಣ್ಣ? ಹೌದು ಸಹೋದರ. ಅಣ್ಣ, ಹಾಗಾದರೆ ನನ್ನ ನಿರ್ಧಾರವನ್ನು ಕೇಳು. ನೀನೇನಾದರೂ ನನ್ನನ್ನು ಅರಣ್ಯವಾಸಕ್ಕೆ ಕರೆದುಕೊಂಡು ಹೋಗದೇ ಇದ್ದ ಪಕ್ಷದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡಿಬಿಡುವೆನಣ್ಣ. ಸಹೋದರ, ಶಾಂತನಾಗು ಲಕ್ಷ್ಮಣ, ಶಾಂತನಾಗು. ಸಹೋದರ, ಅಣ್ಣ, ಇದೆಂತಹ ಉಭಯ ಸಂಕಟ. ಜಾನಕಿಯು ನನ್ನನ್ನೇ ಹಿಂಬಾಲಿಸುತ್ತಿರುಳು, ನೀನು ಸಹ ಹಠವನ್ನೇ ಸಾಧಿಸುತ್ತಿರುವೆ. ಎಲ್ಲವೂ ದೈವ ಬಿಚ್ಚದಂತಾಗಲಿ, ನಡೆಯಿರಿ. ಮಾತಾ ಪಿತರ ಬಳಿಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಈ ದಿನವೇ ವನವಾಸಕ್ಕೆ ಹೋಗೋಣ. ಬೇಡ ಕೈಕ, ಬೇಡ. ಹಿಡಿದ ಆಟವನ್ನು ಸಾಧಿಸಬೇಡ.
ಈಗಲೂ ಸೋತು ನುಡಿಯುತ್ತಿದ್ದೇನೆ. ನಿನ್ನ ಕೋರಿಕೆಯಂತೆ ನಿನ್ನ ಮಗನಾದ ಭರತನಿಗೆ ಈ ಕೋಸಲ ಸಾಮ್ರಾಜ್ಯವನ್ನು ಪಟ್ಟಾಭಿಷೇಕ ಮಾಡುತ್ತೇನೆ ದೇವಿ. ನನ್ನ ಮುದ್ದು ರಾಮನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು. ಅಯ್ಯೋ, ಇನ್ನು ಮುಂದೆ ನಾನು ಯಾರನ್ನು ರಾಮ ಎಂದು ಕರೆಯಲಿ? ಹೇ ರಾಮಚಂದ್ರ, ಹೇ ರಾಘವ, ಹೇ ರಾಮಚಂದ್ರ. ಅಬ್ಬಬ್ಬ! ಯಾರಲ್ಲಿ? ರಾಮನನ್ನು ಬರಮಾಡಿ. ರಾಮಚಂದ್ರ ಮಗನೇ, ಬಾ ಕುಮಾರ, ಜನಕ, ಬಾ. ಅರಣ್ಯವಾಸಕ್ಕೆ ಹೊರಟಿರುವ ನಮಗೆ ತಮ್ಮ ಅನುಜ್ಞೆಯನ್ನು ಕೊಡುವು ರಾಜ. ರಾಮಚಂದ್ರ, ನಿನಗೆ ನನ್ನಿಂದ ಅನುಜ್ಞೆಯೇ ಕಂದ? ಹೌದು ಜನಕ. ನಿನಗೆ ನನ್ನಿಂದ ವನವಾಸದ ಅನುಜ್ಞೆಯೇ. ಬಾ ಕುಮಾರ, ಬಾ. ಕೈಕಾ, ಕೈಕಾ, ಇಲ್ಲಿ ನೋಡು, ಇಲ್ಲಿ ನೋಡು ನನ್ನ ಮುದ್ದುರಾಮನ ಮುಖವನ್ನು. ಈ ಮುಖವನ್ನು ನೋಡಿಯೂ ಸಹ ಇವನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನ್ನ ಬಾಯಾದರೂ ಹೇಗೆ ಬಂದಿತ್ತು ದೇವಿ? ಸಾಮಂತರಿಂದ ಸಾಮಂತ ರಾಜರಿಂದ ನಮಸ್ಕಾರಗಳನ್ನು ಸ್ವೀಕಾರ ಮಾಡಿ ಕಪ್ಪ ಕಾಣಿಕೆಯನ್ನು ಪಡೆಯುತ್ತಿರುವ ನಾನು ನನ್ನ ಮಗ ಶ್ರೀರಾಮಚಂದ್ರನ ವನವಾಸವನ್ನು ತಪ್ಪಿಸುವುದಕ್ಕೋಸ್ಕರ ಚಕ್ರವರ್ತಿ ಎಂಬ ಅಹಂಕಾರವಿಲ್ಲದೆ ಲಜ್ಜೆಯನ್ನು ಬಿಟ್ಟು ಹೆಜ್ಜೆ ಇಡುವ ಈ ನಿನ್ನ ಪಾದಕ್ಕೆ ನಮಸ್ಕರಿಸುವೆನು ಕೈಕಾ, ನಮಸ್ಕರಿಸುವೆನು. ಜನಕ, ಕುಮಾರ, ಏನಿದು ತಂದೆಯೇ? 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನಾಳಿ ಕೆಚ್ಚದೆಯ ನಮ್ಮಂತಹ 4 ಜನ ವೀರಪುತ್ರರನ್ನು ಪಡೆದು ಇದು ಯಾವ ಮಹಾ ಘನ ಕಾರ್ಯವೆಂದು ಹಂಗಲಾಚಿ ಬೇಡುತ್ತಿರುವೆ ಜನಕ. ಕುಮಾರ, ಸೂರ್ಯವಂಶದ ಅರಸರು ಹಾಡಿದ ಮಾತನ್ನು ನೆರವೇರಿಸದೆ ಹೋದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವು ನರಕದ ಬಾಗಿಲಿಗೆ ತಳ್ಳಿದಂತಾಗುವುದಿಲ್ಲವೇ ಜನಕ? 14 ವರ್ಷ ವನವಾಸವನ್ನ 14 ದಿನಗಳಿಂದ ಕಡೆ ಎದ್ದು ಬರುತ್ತೇನೆ. ನೀವು ವ್ಯಸನವನ್ನು ಬಿಡುವರಾಗಿ ವನವಾಸಕ್ಕೆ ಹೊರಟಿರುವ ನಮಗೆ ಅನುಜ್ಞೆಯನ್ನು ಕೊಡುವರಾಗಿ ಜನಕ. ಕುಮಾರ ರಾಮಚಂದ್ರ, ಈ ವೇದನೆಯನ್ನು ಹೇಗೆ ಸಹಿಸಲಿ ಕಂದ, ಹೇಗೆ ಸಹಿಸಲಿ? ನನ್ನ ಸ್ವಾಮಿಯ ಸಂಗಡ ನಾನು ಸಹ ವನವಾಸಕ್ಕೆ ಹೊರಟಿರುವೆನು. ನನ್ನನ್ನು ಸಹ ಆಶೀರ್ವದಿಸಿ. ಏನಮ್ಮ, ಏನು ತಾಯಿ, ನೀವು ಸಹ ವನವಾಸಕ್ಕೆ ಹೋಗುತ್ತಿರುವೆಯ ಮಗು? ಹೋಗಲಿ ಬಿಡಿ. ಹಾಗಲಮ್ಮ, ಹಾಗಲಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ, ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೋಗುತ್ತಿರುವಳು, ಸಹಧರ್ಮಿಣಿ. ಇನ್ನೊಬ್ಬಳು ಪತಿಯ ಪ್ರಾಣಾವಧಿಗೆ ಸಿದ್ಧಳಾಗಿರುವಳು, ಗ್ರಹಚಾರಿಣಿ. ಒಂದು ದಾನವ ಹೃದಯ, ಪ್ರಾಣೇಶ್ವರ, ಒಂದು ದೇವತಾ ಹೃದಯ, ಆಹಾಹಾಹಾ. ಒಂದು ಪಾಪದ ಜಲದಿ, ಒಂದು ಪುಣ್ಯದ ನಿಧಿ. ಜನಕ, ಕುಮಾರ ಲಕ್ಷ್ಮಣ, ನಾನು ಕೂಡ ಅರಣ್ಯವಾಸಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸಿ. ಅಯ್ಯೋ, ಒಬ್ಬೊಬ್ಬರಾಗಿ ಎಲ್ಲರೂ ನನ್ನನ್ನು ತೊರೆದು ಹೋಗುತ್ತಿರುವಿರ ಮಕ್ಕಳೇ, ಎಲ್ಲರೂ ನನ್ನನ್ನು ತೊರೆದು ಹೋಗುತ್ತಿರುವಿರ. ಕುಮಾರ ಲಕ್ಷ್ಮಣ, ಜನಕ, ನನ್ನದೊಂದು ಕೋರಿಕೆ ಇರುವುದು, ನೆರವೇರಿಸಿಕೊಡುವೆಯ ಕಂದ? ಹೇಳುವರಾಗಿ ಜನಕ. ಶ್ರೀರಾಮಚಂದ್ರನನ್ನು ನಿನ್ನ ತಂದೆ ದಶರಥನೆಂದು ತಿಳಿಯುತ್ತಾ ಸೀತಾ ಮಾತೆಯನ್ನು ನಿನ್ನ ತಾಯಿ ಎಂದು ಗೌರವಿಸಿ ಅರಣ್ಯದಲ್ಲಿ ಸದಾ ಅವರ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆ ಕುಮಾರ, ಅಗ್ರಜಾನಂದವನ್ನು ಪಡೆ. ಹಾಗೆ ಜನಕ. ಸುಮಂತ್ರ ಮಹಾರಾಜ, ವನವಾಸಕ್ಕೆ ಹೋಗುತ್ತಿರುವ ಶ್ರೀರಾಮನ ಹಿಂದೆ ಅಯೋಧ್ಯೆಯ ಸಕಲ ಸಿರಿ ಸಂಪತ್ತುಗಳೆಲ್ಲ ಅವನ ಹಿಂದೆಯೇ ಹೋಗಲಿ. ನಿಲ್ಲು ಸುಮಂತರ, ನಿಲ್ಲು. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಹೇಳುವಂತಿದೆ.
ಅದನ್ನು ಕೇಳಿಕೊಂಡು ಹೋಗಪ್ಪ. ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಳಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗಕೂಡದು ತಿಳಿಯುತ್ತೇನೋ? ರಾಮಚಂದ್ರ ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ವಸ್ತ್ರಾಭರಣಗಳು? ನಾನು ಕೊಡುವ ನಾರುಮಡಿಗಳನ್ನುಟ್ಟು ಹೊರಡಲು ಸಿದ್ಧನಾಗುವಷ್ಟೇ. ಅಯ್ಯೋ, ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾರುಮುಡಿಯೇ ನೋಡಲಾರೆನು ಮಕ್ಕಳೇ, ನೋಡಲಾರೆನು. ಜನಕ, ಅರಣ್ಯವಾಸಕ್ಕೆ ಹೊರಟಿರುವ ನಮಗೇಕೆ ಬೇಕು ಜನಕ ಈ ರತ್ನ ಪಿತಾಂಬರಗಳು? ಮಾತೆಯವರು ಆಶೀರ್ವದಿಸಿಕೊಡುವ ನಾರು ಮುಡಿಯೇ ಶ್ರೇಷ್ಠ, ಕೊಡುವರಾಗಿ ತಾಯಿ, ಅದೇ ನಮಗೆ ರಕ್ಷಾ ಕವಚದಂತೆ. ಲಕ್ಷ್ಮಣ, ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುವ ತಾನೆ, ತೆಗೆದುಕೋ. ಕೊಡಮ್ಮ ಕೊಡು. ಕಷ್ಟಪಡಿಸುವುದಕ್ಕೂ ಸುಖಪಡಿಸುವುದಕ್ಕೂ ಸ್ತ್ರೀಯರಲ್ಲದೆ ಮತ್ತಾರು? ಸೀತಾ, ಬೇಡ ಕೈಕ, ಬೇಡ. ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತಿರುವೆ ದೇವಿ? ಯಾರ ದುರ್ಬೋಧನೆಗೆ ಕಿವಿಗೊಟ್ಟೆ? ಮಲತಾಯಿಯ ಮಗನೆಂಬ ಮಾತ್ಸರ್ಯವೂ ನಿನ್ನ ಮನಸ್ಸಿನಿಂದ ದೂರ ಆಯಿತೇ ದೇವಿ? ಸವತಿಯ ಮಗನೆಂಬ ಮಾತ್ಸರ್ಯಕ್ಕೆ ನೀನು ಬಲಿಯಾದಿಯಾ ಕೈಕ? ಅಯ್ಯೋ ಅಯ್ಯೋ, ಕರುಣೆ ಇಲ್ಲದೆ ಕರುಳ ಕುಡಿಯನ್ನು ಕತ್ತರಿಸಿ ಕಾಡಿಗಟ್ಟುತ್ತಿರುವೆಯಲ್ಲ, ಏಕೆ ದೇವಿ? ಏಕೆ? ಹೆತ್ತ ಮಗನಿಗಿಂತ ಹೆಚ್ಚಾಗಿ ಸಾಕಿ ಸಲಹಿ ನಿಷ್ಕರುಣೆಯಿಂದ ಅಡವಿಗಟ್ಟುತ್ತಿರುವೆಯಲ್ಲ, ಏಕೆ ದೇವಿ? ಮಗನೆಂಬ ಮಮತ್ಕಾರವೂ ನಿನ್ನ ಮನಸ್ಸಿನಿಂದ ದೂರ ಆಯಿತೆ? ಅಯ್ಯೋ, ನಾನು ಎಷ್ಟು ಬೇಡಿಕೊಂಡರೂ ನಿನ್ನ ಹೃದಯದಲ್ಲಿ ಕನಿಕರವೇ ಇಲ್ಲವೇ ಕೈಕಾ? ನಿನ್ನ ಹೃದಯದಲ್ಲಿ ಕನಿಕರವೇ ಇಲ್ಲವೇ? ನಾರಿಯಾದವಳಿಗೆ ಇಷ್ಟೊಂದು ಹಠಮಾರಿತನ ಒಳ್ಳೆಯದಲ್ಲ. ಈ ಕೃತ್ಯವನ್ನು ನೋಡಿ ನಾಡೇಕೆ, ಲೋಕವೇಕೆ, ಜಗವೇ ನಗುವುದು ಕೈಕಾ, ಜಗವೇ ನಗುವುದು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಬೆಳೆಯದ ಸುಕುಮಾರ ರಾಮನ ಬೆಳಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳ್ಳೋಗೆ ಜೀವಿಸಲವು. ಕಾಡಿಗೆ ಕಳ್ಳೋಗಿ ಜೀವಿಸಲವು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ನನ್ನ ರಾಮನ ವನವಾಸವನ್ನು ತಪ್ಪಿಸು.
ತಂದೆ ಮಹಾರಾಜ ತಾಯಿ ಮಹಾರಾಣಿ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಸಿ ನೀನು ರಾಮ 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 ತಂದೆ ಮಹಾರಾಜ ತಾಯಿ ಮಹಾರಾಣಿ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಸಿ ನೀನು ಗೋಕ್ಷೀರಮ್ಮಿನಿಂದ ಪೂಜಪ್ಪ ಗೋಕ್ಷೀರಮ್ಮಿನಿಂದ ಪೂಜಪ್ಪ ಕೈಕೆಯ ಪ್ರೀತಿ ನಿನಗೆ ಕೈಕೆಯ ಪ್ರೀತಿ ನಿನಗೆ ವಿಷವನ್ನು ನಿಂತಿದ್ದನು ಕೈಕೆಯ ಪ್ರೀತಿ ನಿನಗೆ ವಿಷವನ್ನು ಉಣಿಸಿದಂತೆ ನೋಡಿ ನಗುವುದು ಈ ಜಗವು ನಿನ್ನ ನೋಡಿ ಇಲ್ಲ ಇಲ್ಲ ನಿನ್ನನ್ನೆಲ್ಲ ಕೈಕಾ ನಿನ್ನನ್ನೆಲ್ಲ ಮತ್ತಾರನ್ನ ಈ ಪಾಪಿ ದಶರಥ ಈ ಪಾಪಿ ದಶರಥ ನನ್ನ ನೋಡಿ ನಗುವುದು ಈ ಜಗತ್ತು ನನ್ನ ನೋಡಿ ನಗುವುದು ಈ ಜಗತ್ತು ಈ ಜಗವು ಈ ಜಗವೋ ಕೈಕ ಸೂರ್ಯ ಚಂದ್ರರಿರುವ ತನಕ ಈ ಕಳಂಕವು ನಿನ್ನನ್ನು ಬಿಟ್ಟಿದ್ದಲ್ಲ. ಈಗಲೂ ಸೋತು ನುಡಿಯುತ್ತಿದ್ದೇನೆ. ನನ್ನ ಮಾತನ್ನು ಕೇಳು. ನನ್ನ ರಾಮನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು. ಏಕೆಂದರೆ ಪಟ್ಟೆ ಪಿತಾಂಬರಗಳನ್ನುಟ್ಟು ಮುತ್ತು ರತ್ನಗಳನ್ನು ಧರಿಸಿ ರಕ್ತ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನು ನಾಡನ್ನು ಬಿಟ್ಟು ದಾರುಮುಡಿಯನ್ನುಟ್ಟು ಕಾಡಿಗೆ ಹೋಗುವ ದೃಶ್ಯವನ್ನು ನಾನು ನೋಡಲಾರೆ ಕೈಕ, ನಾನು ನೋಡಲಾರೆ. ಒಂದು ವೇಳೆ ಆ ದೃಶ್ಯವನ್ನು ನಾನು ನೋಡಿದ್ದೇ ಆದರೆ ಈ ನನ್ನ ಪಂಚ ಪ್ರಾಣಗಳು ಉರುಳಿ ಹೋಗುವವು. ಬೇಡ, ನನ್ನ ಮಾತನ್ನು ಕೇಳು. ಈಗಲೂ ಕಾಲ ಮಿಂಚಿಲ್ಲ. ಸೂರ್ಯ ವಂಶದ ಜ್ಯೋತಿಯನ್ನು ನಂದಿಸಬೇಡ ಕೈಕ, ನಂದಿಸಬೇಡ. ಹೀಗೋ ನಿನಗೆ ಕರಮುಗಿದು ಬೇಡಿಕೊಳ್ಳುವೆನು. ಪ್ರಾಣೇಶ್ವರ ಕೈಕ, ಈ ನಿಮ್ಮ ಧೂರ್ತ ವಿನಿಯೋಕ್ತಿಗಳಿಗೆ ಮರುಳಾಗಲು ನಾನೇನು ಬೆಪ್ಪಳಲ್ಲ. ತಾವೇ ಅಲ್ಲವೇ ಸೂರ್ಯವಂಶದ ಸತ್ಯ ಧ್ವಜವನ್ನು ಎತ್ತಿ ಮೆರೆಯಿಸಿದ ಮಹಾನುಭಾವರು. ಶಿಬಿ ಚಕ್ರವರ್ತಿಯು ತಿರ್ಯಂಜತ್ವಾದ ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ಶರೀರದ ಮಾಂಸವನ್ನೇ ಕತ್ತರಿಸಿಕೊಡಲಿಲ್ಲವೇ? ಇನ್ನು ಹರಿಶ್ಚಂದ್ರ ಮಹಾರಾಜರು ತನ್ನ ರಾಜ್ಯ ಕೋಶಾದಿ ಸರ್ವಸ್ವವನ್ನು ದಾನಗೈದಿದ್ದು ಅಲ್ಲದೆ ಪತ್ನಿ ಪುತ್ರರನ್ನು ಇನ್ನೊಬ್ಬರಿಗೆ ಮಾರಿದ್ದು ಅಲ್ಲದೆ ಕೊನೆಗೆ ತನ್ನ ಶರೀರವನ್ನು ಚಂಡಾಲನಿಗೆ ಮಾರಿಕೊಳ್ಳಲಿಲ್ಲವೇ? ಅಂತಹ ಶ್ರೇಷ್ಠ ಮುಕುಟಮಣಿಗಳ ಸಾಲಿನಲ್ಲಿ ಜನಿಸಿದ ತಾವು ಇಂದು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನು ತಪ್ಪಿದೆನೆಂದು ಹೇಳಿಬಿಡಿ. ಹೇ ರಾಮಚಂದ್ರ, ಈ ವೇದನೆಯನ್ನು ಹೇಗೆ ಸಹಿಸಲಿ? ಕೈಕ,
ದೇವಿ, ನಿನ್ನನ್ನು ಮಣಿಯಾರವೆಂದು ತಿಳಿದು ಕೊರಳಲ್ಲಿ ಧರಿಸಿಕೊಂಡರೆ ಪಣಿಯಾಗಿ ಎಳೆಯ ನಾಗರಾಗಿ ಹೆಡೆಯೆತ್ತಿ ಕಚ್ಚಿ ನನ್ನ ರಘುಕುಲಕ್ಕೆ ವಿಷ ಉಣಿಸುತ್ತಿರುವಿಯಲ್ಲಿ. ಅಯ್ಯೋ ರಾಜದುದ್ದೆ, ಕುಲಘಾತಕಿ, ನನ್ನ ಒಡಲು ಉರಿದು ಬೀಳುವಂತೆ ನಿನ್ನ ಒಡಲು ಉರಿದು ಬೀಳಲಿ. ಬಿಡಿ. ನಿನಗೆ 7 ಜನ್ಮಕ್ಕೂ ಸದ್ಗತಿಯೇ ಪ್ರಾಪ್ತವಾಗಲಿ. ರಾಮಚಂದ್ರ, ಯಾವ ಶುಭಲಗ್ನದಲ್ಲಿ ನೀನು ಸಿಂಹಾಸನವನ್ನೇರಬೇಕಾಗಿತ್ತು, ಅದೇ ಶುಭಲಗ್ನದಲ್ಲಿ ಕಾಡಿನಲ್ಲಿ ವಾಸಿಸುವ ಸಿಂಹಗಳ ಗುಹೆಗೆ ಹೋಗುವಂತಾಯಿತೆ ರಾಮ. ಕಾಡಿನಲ್ಲಿ ವಾಸಿಸುವ ಸಿಂಹಗಳ ಗುಹೆಗೆ ಹೋಗುವಂತಾಯಿತೆ. ಯಾವ ಕರದಲ್ಲಿ ಸಂಕಚಿಕ್ರ ಪದ್ಮರೇಖೆಗಳಿಂದ ಕೂಡಿದ ರಾಜದಂಡವನ್ನಿಡಿಯಬೇಕಾಗಿತ್ತು, ಅದೇ ಕೈಗಳಲ್ಲಿ ಕಾಡಿನಲ್ಲಿ ಕಂದಮೂಲವನ್ನರಿಸಿ ತಿನ್ನುವಂತಾಯಿತೆ ರಾಮ. ಕಾಡಿನಲ್ಲಿ ಕಂದಮೂಲವನ್ನರಿಸಿ ತಿನ್ನುವಂತಾಯಿತೆ ರಾಮಚಂದ್ರ. ಅಯ್ಯೋ ಕೈಕಾ ದೇವಿ, ಈ ನಿನ್ನ ಸೌಂದರ್ಯಕ್ಕೆ ಮರಳಾದ ಈ ನನ್ನ ಕಣ್ಣುಗಳು ಹಿಗ್ಗಿ ಹೋಗಬಾರದು. ನಿನ್ನ ಮಾತಿಗೆ ಮರಳಾಗಿ ವಚನ ಕೊಟ್ಟ ಈ ನಾಲಿಗೆ ಸೇದು ಹೋಗಬಾರದು. ಅಯ್ಯೋ ಅಯ್ಯೋ, ಮಗನನ್ನು ಕಾಡುಗಟ್ಟಿದ ಮುದಿದೊರೆ ಎಂಬ ಅಪಕೀರ್ತಿಗೆ ನಾನು ಗುರಿಯಾದನಲ್ಲ. ಹೆಂಡತಿಯ ಮಾತಿಗೆ ಸೋತ ಮುದಿದೊರೆ ಎಂಬ ಅಪಕೀರ್ತಿಗೂ ನಾನು ಬಲಿಯಾದನಲ್ಲ. ಹೇ ರಾಮಚಂದ್ರ, ರಾಘವ, ಕೊನೆಯ ಒಂದು ಸಾರಿ ನಿನ್ನನ್ನು ನೋಡಿ ನನ್ನ ಕಣ್ಣುಗಳನ್ನು ತುಂಬಿಸಿಕೊಳ್ಳುತ್ತೀನಿ. ಬಾ ಮಗನೇ, ಬಾ. ಪ್ರಾಣೇಶ್ವರ, ಅಂದು ದೇವಾಸುರರ ಯುದ್ಧ ಕಾಲದಲ್ಲಿ ನನ್ನನ್ನೇ ಸಾರಥಿಯನ್ನಾಗಿ ಏಕೆ ಕರೆದುಕೊಂಡು ಹೋದಿರಿ? ಏಕೆ ನಿಮ್ಮ ರಾಜ್ಯದಲ್ಲಿ ನನಗಿಂತಲೂ ವೀರರು, ಶೂರರು, ಧೀರರು ಯಾರು ಇರಲಿಲ್ಲವೆಂದೇ? ಅಥವಾ ನನ್ನನ್ನು ಅರೆಗಳಿಗೆಯೂ ಬಿಟ್ಟಿರಲಾರದ ವ್ಯಾಮೋಹವೇ? ಅಂದು ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಇಂದು ಅದನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನು ತಪ್ಪಿದೆನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರಲ್ಲಿಯೂ ಕೊಟ್ಟ ಮಾತನ್ನು ತಪ್ಪಿರುವರಿರುವರೆಂದು ನಗರದಲ್ಲಿ ಸಾರಿ ಬಿಡುತ್ತೇನೆ. ರಾಮಚಂದ್ರ, ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮ? ಈ ವೇದನೆಯನ್ನು ಹೇಗೆ ಸಹಿಸಲಿ? ರಾಮಚಂದ್ರ, ಲಕ್ಷ್ಮಣ, ರಾಮ, ಅಂದ ಕಾಡಿಗೆ ಸುತರ ಎತ್ತುಗಳು ಗಲ್ಲಿ ಸುತರ ಅಂದ ಕಾಡಿಗೆ ಸುತರ ಎತ್ತುಗಳು ಗಲ್ಲಿ ಸುತರ
ಎಂತು ಕಳುಗಲ್ಲಿ ಸುತರ ಎಂತು ಕಳುಗಲ್ಲಿ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಲಕ್ಷ್ಮಣ ರಾಮಚಂದ್ರ ರಾಮ ಲಕ್ಷ್ಮಣ ಲಕ್ಷ್ಮಣ ಪ್ರೇಮವಲ್ಲಿದು ನಮ್ಮ ತೊರೆಯಲ್ಲೇ ಸುಂದರ ರಾಮಚಂದ್ರ ಲಕ್ಷ್ಮಣ ಪ್ರೇಮವಲ್ಲಿದು ಸುಂದರ ನಮ್ಮ ತೊರೆಯಲ್ಲೇ ಸುತರ ಎಂದು ಕಳುಗಲ್ಲಿ ಸುತರ ಎಂದು ಕಳುಗಲ್ಲಿ ರಾಮಚಂದ್ರ ಲಕ್ಷ್ಮಣ ನಿಮ್ಮನ್ನು ವನವಾಸಕ್ಕೆ ಕಳಿಸಲಾರನು ಮಕ್ಕಳೇ, ನಿಮ್ಮನ್ನು ವನವಾಸಕ್ಕೆ ಕಳಿಸಲಾರೆನು, ನಿಮ್ಮನ್ನು ವನವಾಸಕ್ಕೆ ಕಳುಹಿಸಿ ನಾನು ಬದುಕಿರಲಾರೆನು ಮಕ್ಕಳೇ, ನಾನು ಬದುಕಿರಲಾರೆನು. ಸೀತಾ ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ಕರುಣಾವಿರಲಿ. ಮಕ್ಕಳೇ ನೋಡಲಾರೆನು, ಮಕ್ಕಳೇ ನೋಡಲಾರೆನು. ತಂದೆಗೆ ನಿಮ್ಮಯ ಸುಂದರ ಶರಣವ ತಂದೆಗೆ ನಿಮ್ಮಯ ಸುಂದರ ಶರಣವ ಎಂದಿಗೆ ಕಾಂಬೆವೋ ಕರುಣಾವಿರಲಿ, ಎಂದಿಗೆ ಕಾಂಬೆವೋ ಕರುಣಾವಿರಲಿ. ಪಿತಾ ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ. ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ
ರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನೋ ಶ್ರೀರಾಮಚಂದ್ರ. ಪುರದ ಜನರಾಗಳು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಲ್ದು ನೋಡಲಿಗೆ ಓಯಲ್ದು. ಪುರದ ಜನರಾಗಳು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಲ್ದು ನೋಡಲಿಗೆ ಓಯಲ್ದು. ಬರಿದಾಗಿ ಕಾಣುತ್ತೀಗ ರಾಜಬೀದಿಯ ಕಂಡು ಬರಿದಾಗಿ ಕಾಣುತ್ತೀಗ ರಾಜಬೀದಿಯ ಕಂಡು. ಕಲ್ಲಣಿಸಿ ಮೌನದಲ್ಲಿ ನಿಲ್ತರಾಗವನೋ ಕಲ್ಲಣಿಸಿ ಮೌನದಲ್ಲಿ ನಿಲ್ತರಾಗವನ. ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದು. ಪುರದ ಜನರೆಲ್ಲರೂ ಅಳುತ್ತಲಿರರು. ಆಗಲೊಬ್ಬ ಅಂಧನು ಪ್ರಭು ಪ್ರಭು ರಾಮಚಂದ್ರ ಪ್ರಭು ಅಯ್ಯೋ ತಾವು 14 ವರ್ಷ ವನವಾಸವನ್ನು ಮುಗಿಸಿ ಬರುವುದರೊಳಗೆ ನಾವುಗಳು ಇರುವ ಭಯವಿಲ್ಲವೋ? ನಮ್ಮೆಲ್ಲರನ್ನು ಆಶೀರ್ವದಿಸಿ ಪ್ರಭು. 14 ವರ್ಷ ವನವಾಸವನ್ನು 14 ದಿನಗಳನ್ನು ಕಳೆದು ಜಾಗೃತಿಯಾಗಿ ಬಂದುಬಿಡುತ್ತೇನೆ. ನೀವು ಶಾಂತಿಯಿಂದಿರುವರಾಗಿ. ನಡೆದನೋ ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನೋ ಶ್ರೀರಾಮಚಂದ್ರ. ವಿಧಿ ವಿಧಿಯೇ 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 ಹೋದನು ನನ್ನ ರಾಮ, ನನ್ನನ್ನು ತೊರೆದು ಹೊರಟೇ ಹೋದನು. ಹೇ ರಾಮಚಂದ್ರ, ಹೇ ರಾಘವ, ಹೇ ನನ್ನ ಪ್ರಾಣವೇ, ಹರಮನೆ ರಾಮನ್ ತೋರೆ ಧನ್ಯ ಬಾರಿದಾಯಿತೆ ಹರಮನೆ
ಮೋಹದ ಬಡದಿಯ ಮಾತಿಗೆ ಬರುಳಾಗಿ ರಾಮಚಂದ್ರ ಮೋಹದ ಮಡದಿಯ ಮಾತಿಗೆ ಬರುಳಾಗಿ ಕಂದ ನಿನ್ನಂತವ ಮತ್ತೆಂದು ನೋಡಲಿ ಕಂದ ನಿನ್ನಂತವ ಮತ್ತೆಂದು ನೋಡಲಿ ತೊರೆದನೆ ತಂದೆಯ ಭರತನೇ ಅಯೋಧ್ಯೆಯ ರಾಮಚಂದ್ರ ರಾಘವ ಭರತನೇ ತಂದೆಯ ಮರತನೇ ಅಯೋಧ್ಯೆಯ ರಾಮನು ದೊರೆಧನೆ ಪರಿದಾಯಿತೆ ಹರಮನೆ ರಾಮ ರಮ ಎಂಬ ನಾಮಸ್ಮರಣೆಯಿಂದ ಹೇ ರಾಮಚಂದ್ರ ಹೇ ರಾಘವ ಹೇ ನನ್ನ ಪ್ರಾಣವೇ ರಾಮ ರಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕೊರಗಿದೆಂದು ಕಂದ ಕಣ್ಣೀರ ಸುರಿಸುತ್ತ ಕೊರಗಿದೆಂದು ಕಂದ ಕೊರಧನೆ ತಂದೆಯ ಮರೆತನೆ ಅಯೋಧ್ಯೆಯ ತೊರೆಧನೆ ತಂದೆಯ ಮರದನೆ ಅಯೋಧ್ಯೆಯ ರಾಮಂದು ತೊರೆಧನೆ ಪರಿದಾಯಿತೆ ಹರಮನೆ ಪರಿದಾಯಿತೆ ಹರಮನೆ ಪರಿದಾಯಿತೆ ಹರಮನೆ ದೇವಿ ಏಕೆ ಸುಮ್ಮನೆ ನಿಂತಿರುವೆ ಏಕೆ ಸುಮ್ಮನೆ ನಿಂತಿರುವೆ ಹಾಕು ನಿನ್ನ ಆನಂದದ ಕೇಕೆಯನ್ನು ಹಾಕು ನಿನ್ನ ಆನಂದದ ಕೇಕೆಯನ್ನು ಅದೋ ನೋಡಲ್ಲಿ ಅದೋ ನೋಡಲ್ಲಿ ಶಿವನು ಶಿಶುವಾಗಿ ಆಡುತ್ತೀಯನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ ಜಗವ ರಚಿಸುವ ಬೊಮ್ಮ ಈ ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಡಿದುಕೊಂಡನು ಮಹಾಗರತಿ ಪಾರ್ವತಿಯ ಶಾಪದಿಂದ
ಸಾಲಿಗ್ರಾಮದ ಸಿಲಿಯಾಗಿ ಬಿದ್ದಿಯೇನು ಮಹಾವಿಷ್ಣು. ಛ, ಇಂತೆಸವ ಈ ಪೃಥ್ವಿಯ ಮೇಲೆ ನೀನಿಂದು ಚಿಮ್ಮಿಸಿದೆ ಕತ್ತಲೆ ಎಂಬ ಮಸಿಯನ್ನ. ಏನಾದರೂ ಅಂದುಕೊಳ್ಳಿ, ರಾಮ ಲಕ್ಷ್ಮಣರು ಹೋಗಿರುವರೋ ಇಲ್ಲವೋ ನೋಡಿ ಬರುತ್ತೇನೆ. ಅಯ್ಯೋ ಕೈಕಾ, ಇದೆಲ್ಲವೂ ನಾನು ಮಾಡಿದ ಪ್ರಾರಬ್ಧ ಕರ್ಮದ ಫಲ. ಇದೆಲ್ಲವೂ ನಾನು ಮಾಡಿದ ಪ್ರಾರಬ್ಧ ಕರ್ಮದ ಫಲ. ದೇವಾ, ಹಾಗಾದರೆ ನಾನು ಮಾಡಿದ ಅಪರಾಧವಾದರೂ ಏನು ದೇವಾ? ನಾನು ಮಾಡಿದ ಅಪರಾಧವಾದರೂ ಏನು? ಈಗ ನೆನಪಿಗೆ ಬರುತ್ತದೆ. ಹಿಂದೆ ಶಬ್ದವೇದಿ ಎಂಬ ಬಾಳಭ್ಯಾಸದ ಸಮಯದಲ್ಲಿ ಓರ್ವ ಮುನಿಕುಮಾರನನ್ನು ಕೊಂದು ಬಿಡಿದ ಪಾಪದ ಫಲವಿದು. ಪುತ್ರರಾರು ಬಳಿ ಇಲ್ಲದ ಸಮಯದಲ್ಲಿ ದಹಿಸಿ ಪ್ರಾಣ ಬಿಡು ಎಂದು ಅಂದೂರಯ್ಯನಿಗೆ ತಾಂಡವ ಮುನಿಗಳು ನನಗೆ ಶಾಪವನ್ನಿತ್ತಿದ್ದರು. ಆ ಶಾಪವು ಈಗ ನನಗೆ ಬಂದೊದಗಿದೆ. ರಾಮಚಂದ್ರ ಕಂದ ರಾಮಚಂದ್ರ, ಈ ಪಾಪಿ ತಂದೆಯನ್ನು ಕ್ಷಮಿಸಿಬಿಡು ಕಂದ, ಕ್ಷಮಿಸಿಬಿಡು. ಹೇ ರಾಘವ, ಹೇ ರಾಮಚಂದ್ರ, ಹೇ ರಾಘವ. ಅದೋ ನನ್ನ ಭುವನೈಕ್ಯ ರಾಮ, ನನ್ನ ಪಟ್ಟಾಭಿರಾಮ, ನನ್ನ ಲೋಕಾಭಿರಾಮನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿರುವನು. ಪಕ್ಕದಲ್ಲಿ ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ. ಕಂದ ರಾಮಚಂದ್ರ, ಈ ಪಾಪಿ ತಂದೆಯನ್ನು ಕ್ಷಮಿಸಿಬಿಡು ಮಗನೇ, ಕ್ಷಮಿಸಿಬಿಡು. ಹೇ ರಾಘವ, ಹೇ ರಾಮಚಂದ್ರ, ಹೇ ನನ್ನ ಪ್ರಾಣವೇ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನವರು ನನ್ನ ಅರಣ್ಯವಾಸಕ್ಕೆ ಹೋಗು ಎಂದಾಗ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ, ಎಲ್ಲರೂ ಹೋಗಲಿ. ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಏಳು ಪ್ರಿಯ, ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಾಣೇಶ್ವರ. ತೋರುವುದು ಶಕುಂಧ ಯಾರ ಕೇಳಿ ಏನ ಮಾತೆ, ತೋರುವುದು ದೋಷಕುಂಧ ಯಾರ ಕೇಳಿ ಏನ ಮಾತೆ, ತೋರುವುದು ದೋಷಕುಂಧ. ನರಿಗಳಲ್ಲಿ ಕೋಮೋದಿಹುದು ಬಿರುಸಿನಿಂದ ಗಾಳಿ ಬೀಸೆ, ನರಿಗಳಲ್ಲಿ ಕೂಗುತ್ತಿಹುದು ಬಿರುಸಿನಿಂದ ಗಾಳಿ ಬೀಸೆ,
ತರುಗಳನ್ನು ಅಗ್ನಿ ಸುಡಲೋ ತರುಗಳನ್ನು ಅಗ್ನಿ ಸುಡಲೋ ಪರಿಯಿದೇನೋ ಕಾಣದಾಯ್ತೆ ಪರಿಯಿದೇನೋ ಕಾಣದಾಯ್ತೆ ತೋರುವುದು ದೋಷಗುಣ ಯಾರ ಕೇಳಿ ಏನ ಮಾಡ್ತೆ ಆರ ಕೇಳಿ ಏನ ಮಾಡ್ತೆ ತೋರುವುದು ದೋಷಗುಣ ದೋಷಗುಣ ದೋಷಗುಣ. ಶತ್ರುಘ್ನ, ಅಗ್ರಜ, ಇಂದು ಶ್ರೀರಾಮಚಂದ್ರರ ಪಟ್ಟಾಭಿಷೇಕವೆಂತಲೂ ಅತಿ ಜಾಗರೂಕರಾಗಿ ಬರಬೇಕೆಂತಲೂ ದೂತರಲ್ಲಿ ಹೇಳಿ ಕಳಿಸಿದ್ದರಲ್ಲವೇ? ಹೌದು ಅಗ್ರಜ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಏನೆಂದು ತಿಳಿಸಲಿ ಸಹೋದರ? ಅದೇನು ಅಗ್ರಜ, ನನ್ನೊಡನೆ ತಿಳಿಸಬಾರದೆ? ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ದೂರದಲ್ಲಿ ಶಬ್ದವೊಂದು ಕೇಳಿ ಬಂತು. ಆ ಶಬ್ದವನ್ನು ಹಿಂಬಾಲಿಸಿಕೊಂಡು ಓಡಿದೆನು ಓಡಿದೆನು ಓಡಿದೆನು. ಅಷ್ಟರಲ್ಲಿ ಪೂಜ್ಯ ಜನಕರು ವಸ್ತ್ರಹೀನರಾಗಿ ಮಗು ಭರತ ಕಡೆಗೂ ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡರು. ತಂದೆಯವರನ್ನು ಕಾಪಾಡಲೇಬೇಕೆಂದು ಅವರ ಕೂಗನ್ನು ಹಿಂಬಾಲಿಸಿಕೊಂಡು ಓಡಿದೆನು ಬಹುದೂರ ಓಡಿದೆನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಪೂಜ್ಯ ಜನಕರು ಕಣ್ಮರೆಯಾದರು. ಅಷ್ಟರಲ್ಲಿ ಎಚ್ಚರವಾಯಿತು. ಕಣ್ತೆರೆದು ನೋಡಿದರೆ ಎಲ್ಲವೂ ಶೂನ್ಯ. ಹೀಗೇಕಾಯಿತು ಸಹೋದರ, ಹೀಗೇಕಾಯಿತು? ಅದು ಅಲ್ಲದೆ ಈ ದಿವಸ ಶ್ರೀರಾಮಚಂದ್ರರ ಪಟ್ಟಾಭಿಷೇಕ. ನಗರವು ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಮಂಗಳವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿನರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯ ನಗರವನ್ನು ನೋಡುತ್ತಿದ್ದರೆ ಕಾಯರುದ್ದಾದಿಗಳ ಮಶಾಣದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಗ್ರಜ, ನೀನು ಹೇಳುತ್ತಿರುವ ಅಮಂಗಳಕ್ಕಾಗಲಿ ಕಾರಣವೇ ಇಲ್ಲ. ಆತ್ಮಸ್ಥೈರ್ಯಕ್ಕೆ ಎರಕವಾದ ದುರ್ಬಲನ್ನು ತೆಗೆದುಕೊಂಡು ಸ್ವತಃ ನೀನೇ ಏಕೆ ವ್ಯತೆ ಬಿಡುತ್ತಿರುವೆ? ಅಲ್ಲಿ ನೋಡು ಅಗ್ರಜ, ಅಲ್ಲಿ ನೋಡು. ಅರಮನೆಯಲ್ಲಿ ಮೊಳಗುತ್ತಿರುವ ನಾದಗಳು ನಮಗೆ ಕೇಳಿಸುತ್ತಿಲ್ಲ. ಏಕೆಂದರೆ ಸುತ್ತಲೂ ಕೋಟೆ ಆವರಿಸಿರುವುದು. ನಾವೀರುವರು ಈಗಲೇ ಪುರ ಪ್ರವೇಶವನ್ನು ಮಾಡಿದರೆ ಎಲ್ಲ ವಿಚಾರವು ತಾನಾಗಿ ಗೊತ್ತಾಗುವುದು. ನಡೆ ಅಗ್ರಜ. ಸರಿಯಾಗಿ ಹೇಳಿದೆ ಶತ್ರುಘ್ನ, ನಡೆ ಹೋಗಿ ನೋಡೋಣ. ಘೋರವಾದ ರುದ್ರಗತಿಯು ದಾರಿಯನ್ನು ಹೋಗುತ್ತಿರುವುದು. ಘೋರವಾದ ರುದ್ರಗತಿಯು ದಾರಿಯನ್ನು ಹೋಗುತ್ತಿರುವುದು. ಬಾರಿ ಹುರಗ ಅಡಲಹುದೋ ಬಾರಿ ಹುರಗ ಅಡ್ಡಲಹುದೋ ಬಾರಿ ಹುರಗ ಅಡ್ಡಲಹುದೋ ಪರಿಯಿದೇನೋ ಕಾಣದಾಯ್ತೆ ಪರಿಯಿದೇನೋ ಕಾಣದಾಯ್ತೆ ತೋರುವುದು ದೋಷಗುಣ ಯಾರ ಕೇಳಿ ಏನ ಮಾಡ್ತೆ ಯಾರ ಕೇಳಿ ಏನ ಮಾಡ್ಬೆ ತೋರುವುದು ದೋಷಗುಣ ದೋಷಗುಣ ದೋಷಗುಣ. ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ. ಪತಿಯ ನಗಲಿ ಚಿತಿಯೊಳಗೆ ಪಾಪಿಯಾದೆನೆ. ಹಣತೆ ಆರಿದೆ ಹಣೆಯ ಬರಹ
ಪಾಪಿ ಮಂತರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರೆ ನನ್ನ ಅರಿಶಿಣ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನಿಯಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ. ಅಮ್ಮ 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 ಶತ್ರುಘ್ನ, ಅಗ್ರಜ, ನಾವು ಬಂದೊಡನೆ ಅತಿ ಪ್ರೀತಿ ವಿಶ್ವಾಸದಿಂದ ಆದರಿಸುತ್ತಿದ್ದ ನಮ್ಮ ತಾಯಿಯವರೇ ಕಾಣುತ್ತಿಲ್ಲವಲ್ಲ? ಅಮ್ಮ ಅಮ್ಮ. ಓ, ಇಲ್ಲೇ ಇರುವಿರೋ? ಪೂಜ್ಯ ಮಾತೆಯವರಿಗೆ ನಮಸ್ಕರಿಸು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಅಮ್ಮ, ಏನಮ್ಮ ನಿಮ್ಮ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆ ಕೀರ್ತಿ ಧ್ವಜ ಸ್ತಂಭವೇ ಮುರಿದು ಬಿದ್ದಂತೆ ಭಾಸವಾಗುತ್ತಿದೆಯಲ್ಲ. ಸದಾ ನಿಮ್ಮ ಮಂದಿರದಲ್ಲೇ ಇರುತ್ತಿದ್ದ ಪೂಜ್ಯ ಜನಕರಲ್ಲಿ, ರಾಮ ಲಕ್ಷ್ಮಣರಲ್ಲಿ, ಸೀತಾಮಾತೆಯಲ್ಲಿ ಯಾರೊಬ್ಬರೂ ಕಾಣುತ್ತಿಲ್ಲವಲ್ಲ? ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರೂ ಮಕ್ಕಳಿರ. ನಮ್ಮನ್ನು ತೊರೆದೆಯ, ಕಡೆಗೂ ನಮ್ಮನ್ನು ತೊರೆದು ಸ್ವರ್ಗಸ್ಥರಾದಿರ. ಸ್ವರ್ಗಸ್ಥರಾದ ನಿಮಗೆ ಇಲ್ಲಿಂದಲೇ ನಮಿಸುವೆವು. ಅಮ್ಮ ಅಮ್ಮ, ಪೂಜ್ಯ ಜನಕನ ಮರಣಕ್ಕೆ ಕಾರಣವೇನಮ್ಮ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಮಕ್ಕಳಿರ. ಏನು ತಾಯಿ, ನೀನು ಕಾರಣಳಾದೆಯಾ? ಅದು ಹೇಗೆ ತಾನೇ ಸಾಧ್ಯ ತಾಯಿ? ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆರಡು ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ತಾಯಿ? ಆ ವರಗಳನ್ನು ನಾನು ಕೇಳಿಕೊಂಡಾಗ ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕೆಂತಲೂ, ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನೊಡಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತ ಸ್ವರ್ಗಸ್ಥರಾದರು ಮಕ್ಕಳಿರ. ಸ್ವರ್ಗಸ್ಥರಾದರು. ಏನು ಏನು ಹೇಳಿದಿರಿ? ಶ್ರೀರಾಮಚಂದ್ರನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೂ, ರಾಮನು ನನ್ನಣ್ಣ ಶ್ರೀರಾಮನು ನಾರಮಡಿಯನ್ನುಟ್ಟು ಜಟಾವಸ್ತ್ರಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆಯ? ಯಾರು ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಮಾನವೇ? ಈ ಭರತನ ತಾಯಿಯೇ? ಸಂದೇಹವಾಗಿ ಅಲ್ಲ ಅಲ್ಲ. ಅಯ್ಯೋ, ಮಾರಿಯ ಉದರದಲ್ಲಿ ಮನುಜನು ಉದ್ಭವಿಸಿದನೆ. ಭ್ರಷ್ಟ ನೀಚ ಕೈಕೆಯ ಗರ್ಭದಲ್ಲಿ ಈ ಭರತನ ಉತ್ಪತ್ತಿಯಾಯಿತೆ. ಅಮ್ಮ ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೋದೆ? ಛೀ, ಅಮ್ಮ ಎನ್ನುವ ಶಬ್ದಕ್ಕೆ ನೀನು ಹರಳೆ, ಯೋಗ್ಯಳೆ, ಛೀ ಪಾಪಾತ್ಮಳೆ. ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭವಾಗಿ ನಿಲ್ಲಿಸಿ ಮಾತ್ಸರ್ಯ, ಅಸೂಹೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿದ್ರೋಹ, ರಾಜದ್ರೋಹ ಎಂಬ 4 ಕಾಲುಗಳಿರುವ ಸಿಂಹಾಸನವನ್ನು ರಚಿಸಿ, ಅಯ್ಯೋ ಅಯ್ಯೋ ಭಾತೃದ್ರೋಹ ಎಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳುರಿಸಿ ಸಂತೈಸಲು ಮನಸ್ಸು ಮಾಡಿದೆ. ಹೇಗೆ ತಾಯೇ ಮನಸ್ಸು ಮಾಡಿದೆ? ಛೀ ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರಿಗೂ ನಿನ್ನಂತೆ ದುರ್ಬುದ್ಧಿ ಪ್ರಾಪ್ತವಾಗುವುದು. ಏನು ಮಾಡಲಿ? ಏನು ಮಾಡಲಿ? ಏನು ಮಾಡಲಿ? ನನ್ನ ಮನುಷ್ಯನ ಕ್ರೋಧವನ್ನು ಶಮನ ಮಾಡಿಕೊಳ್ಳಲು ಶಾಂತನಾಗು. ಮಾತೆಯ ಕೊಲ್ಲುವುದೇ ಮಾನಿತನೇ, ಮಾತೆಯ ಕೊಲ್ಲುವುದೇ ಮಾನಿತನೇ, ನೀತಿ ಬಂದನು ನೀನು ಭ್ರಾಂತನದೇ ಏಕೆ, ನೀತಿ ಬಂದನು ನೀನು ಭ್ರಾಂತನದೇ ಏಕೆ, ಮಾತೆಯ ಕೊಲ್ಲುವುದೇ ಮಾನಿತನೇ. ಇಹ ವಂಶ ಭೂಪನ ಮನವರಿತವರ
ರಘುವಂಶ ಭೂಪನ ಮನವರಿತವರ ಕುಲನಾಶ ಮಾಡಿ ಘನ ಕಾರ್ಯ ಗೈದವರ ಕುಲನಾಶ ಮಾಡಿ ಘನ ಕಾರ್ಯ ಗೈದವರ ಮಾತೆಯ ಕೊಲ್ಲಿಗೆ ಮಾನಿತನೇ ನೀತಿವಂತನು ನೀನು ಭ್ರಾಂತನ ದೇಯಕ್ಕೆ ನೀತಿವಂತನು ನೀನು ಭ್ರಾಂತನ ದೇಯಕ್ಕೆ ಮಾತೆಯ ಕೊಲ್ಲುವುದೇ ಮಾನಿತನೆ ಮಾನಿತನೆ ಮಾನಿತನೆ. ಅಗ್ರಜ ಶಾಂತನಾಗು, ಮಾತೃವದೇ ಮಹಾಪಾಪಕರ. ನಡೆ ನಡೆ ಅಗ್ರಜ, ವನವಾಸಕ್ಕೆಂದು ಹೊರಟಿರುವ ಶ್ರೀರಾಮಚಂದ್ರನು ಅಂಡಗಟ್ಟಿ ಮತ್ತೆ ಪುರ ಪ್ರವೇಶವನ್ನು ಮಾಡಿಸಿ ನಿಂತಿರುವ ಪಟ್ಟಾಭಿಷೇಕವನ್ನು ಮಾಡೋಣ. ನಡೆ ಅಗ್ರಜ ನಡೆ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಪಾಪಿಷ್ಠೆಯಾದ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆ. ನಡೆ, ಎಲ್ಲಿಯಾದರೂ ಸರಿ ಶ್ರೀರಾಮಚಂದ್ರನು ಹುಡುಕಿ ಕರೆತಂದು ಪಟ್ಟಾಭಿಷಕ್ತರನ್ನಾಗಿ ಮಾಡೋಣ. ನಡೆ ಹೋಗೋಣ. ಭರತ, ನಿಲ್ಲು ಕಂದ, ನನ್ನ ಮಾತನ್ನು ಕೇಳು ಮಗನೇ. ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿಯ ಮನದ ಆಸೆಯನ್ನು ಈಡೇರಿಸು ಕಂದ. ಏನು ಹೇಳಿದಿರಿ? ನಾನು ಪಟ್ಟಾಭಿಷಕ್ತನಾಗಬೇಕೇ? ನಾನು ಪಟ್ಟಾಭಿಷಕ್ತನಾಗಬೇಕೇ? ರಾಮನಿಲ್ಲದ ರಮಣೆ ಶ್ರೀರಾಮನಿಲ್ಲದ ರಮಣೆ ರವಿಯಿಲ್ಲದ ಕಾಜ ಲಕ್ಷ್ಮಣನ ಕೆರಲಂತೆ ಅವಲಕ್ಷಣ ವಿದಾಯ ಮಾತೆ ಸೀತೆಯ ನಗರಿ ಮಾತೆ ಸೀತೆಯ ನಗರಿ ಭಾಗ್ಯ ರೈತರಾದೆವು ನಾವು ಸೌಮಿತ್ರಿ ಒದಗಿದ ಸೌಮಿತ್ರಿ ಒದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಪಾಲ್ಗೆ ಈ ಪಾಪಿ ಭರತನ ಪಾಲ್ಗೆ ಬಾರದಾಯ್ತೆ ರಾಮ 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 ರಾಮಚಂದ್ರ ರಾಘವ ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದಾಚೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿ ಮಾಡಿ ಮಾಡಬಾರದ ಅಕೃತ್ಯವನ್ನೇ ಎಸಗಿ ಪಾಪಿಯಾಗಿ ನಿಂತಿರುವ ನಿಮ್ಮ ಮುಖಾಲೋಕನ ಮಾಡುವುದೇ ಅಸಹ್ಯಕರ. ನಡೆ ಶತ್ರುಘ್ನ, ನಡೆ ಅಗ್ರಜ. ಶತ್ರುಘ್ನ ಒಂದು ಕ್ಷಣವೂ ನಿಲ್ಲುವುದು ಬೇಡ. ನಡೆ ಅಗ್ರಜ. ಭರತ ಕುಮಾರ, ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ ಎಲ್ಲಿರುವೆ ರಾಘವ ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ ಎಲ್ಲಿರುವೆ ರಾಘವ ಅಲೆದರೆದು ನಾವು ಅಡವಿಗಳಿಂದು ಅಲೆದರೆದು ನಾವು ಅಡವಿಯೊಳಗಿಂದು
ರಾಮ ರಾಮ ರಾಮ. ಶತ್ರುಘ್ನ, ಅಗ್ರಜ, ಶ್ರೀರಾಮಚಂದ್ರನನ್ನು ಎಲ್ಲಿ ಹುಡುಕಿದರೂ ಸಿಗಲೇ ಇಲ್ಲ. ಶ್ರೀರಾಮರು ಸಿಗದೆ ಹೊರತು ನಾವು ಅಯೋಧ್ಯೆಗೆ ಹಿಂತಿರುಗುವಂತಿಲ್ಲ. ಏನು ಮಾಡುವುದು? ಅಗ್ರಜ, ಏನಾದರೂ ಸರಿ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡುವುದು ಬೇಡ. ಎಲ್ಲಿಯಾದರೂ ಸರಿ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಅಯೋಧ್ಯೆಯ ಪಟ್ಟಾಭಿಷೇಕವನ್ನು ಮಾಡೋಣ. ನಡೆ ಅಗ್ರಜ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಎಲ್ಲಿ ಆದರೂ ಸರಿ ಶ್ರೀರಾಮಚಂದ್ರನ ಹುಡುಕಿ ಕರೆತಂದು ಪಟ್ಟಾಭಿಷಕ್ತರನ್ನಾಗಿ ಮಾಡೋಣ. ನಡೆ ಹೋಗೋಣ. ನಡೆ ಅಗ್ರಜ. ರಾಮ ಪರಂಧಾಮ ದಶರಥ ರಾಮ, ರಾಮ ಪರಂಧಾಮ ದಶರಥ ರಾಮ, ರಾಮ ಪರಂಧಾಮ ದಶರಥ ರಾಮ, ರಾಮ ಪರಂಧಾಮ ದಶರಥ ರಾಮ, ಬಾಸುರ ರಾಮ ಸದಾ ರಾಮ ನಾಮ, ಬಾಸುರ ರಾಮ ಸದಾ ರಾಮ ನಾಮ, ರಾಮ ಪರಮ ಪಾವನ ರಾಮ ಶ್ರೀ ರಾಮ ಪರಂಧಾಮ. ಲಕ್ಷ್ಮಣ, ಈ ಪರಮ ಪಾವನೆಯಾದ ಗಂಗಾ ವನವಾಸಕ್ಕೆ ಹೋಗುವ ಮುನ್ನ ಈ ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಪ್ರಯಾಣ ಮಾಡೋಣ. ಹಾಗೇ ಹಾಗೆ ಅಣ್ಣ. ಸುರನರ ಸೇವಿತೆ ವರಗಂಗೆ, ಸುರನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾಂತರಂಗೆ, ಪರಮ ಪಾವನೆ ಕರುಣಾಂತರಂಗೆ, ಸುರನರ ಸೇವಿತೆ ವರಗಂಗೆ, ಹರನ ಮುಡಿಗಿಂದ ನೀ ಹರಿದೆ ಅಮ್ಮ, ಅಮ್ಮ ಹರನ ಶಿರದಿಂದ ನೀ ಹರಿದೆ, ಹರೆಯನು ಧರಿಸಲು ಆಗಮಿಸಿ ಬಂದೆ, ಹರನ ಶಿರದಿಂದ ನೀ ಹರಿದೆ, ಹರೆಯನು ಧರಿಸಲು ಆಗಮಿಸಿ ಬಂದೆ, ಪರಮ ಪಾವನೆ ಎಂದೆನಿಸಿ ಜಗವನ್ನೆಲ್ಲ ಉದ್ಧರಿಸಿದೆ ತಾಯೇ, ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದೆ ತಾಯೆ, ನಿರುಪಮ ಚರಿತಳೆಯು ನಯಕನುದಿನ, ನಿರುಪಮ ಚರಿತಳೆ ನಿನ್ನಯ ಕನುದಿನ, ನಿರುಪಮ ಚರಿತಳೆ ನಿಂದಯ ಅನುದಿನ, ನಿರುಪಮ ಚರಿತಳೆ ನಿನ್ನಯ ಅನುದಿನ,
ನಿನ್ನ ನಿರಂತರದಿ ನಮಿಸುವೆವು ಅನುದಿನದಿ ಪುರಂದರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರಂದರ ಸೇವಿತೆ ವರಗಂಗೆ 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 ಹರನ ಶಿರದಲ್ಲಿ ನೆಲೆಸಿರುವ ಪರಮ ಪಾವನೇ ನೀನಮ್ಮ ಝಳ ಝಳ ಗಣಪತಿ ಸುರನರ ಪೂಜಿಸಿ ಝಳ ಝಳ ಗಣಪತಿ ಸುರನರ ಪೂಜಿಸಿ ನಿರುತ ಮುದರಿಗೆ ವರ ಪ್ರಧಾತಿ ನಿರುತ ಮುದರಿಗೆ ವರ ಪ್ರಧಾತಿ ವಂದಿಪಿ ಸುರಗಂಗೆ ಮನಸ್ಸದಿಂದ ಸಕಲ ಜೀವಕ್ಕೂ ನೀನೇ ಅಮೃತ ವರ್ಷಿಣಿ ಅಮ್ಮ ಗಂಗಾ ಮಾತೆ, ನಮ್ಮ ಈ 14 ವರ್ಷದ ವನವಾಸದಲ್ಲಿ ಯಾವ ಕಷ್ಟ ಕಾರ್ಪಣೆಗಳು ತೋರದಂತೆ ಸದಾ ಕಾಲವೂ ನಮ್ಮನ್ನು ರಕ್ಷಿಸುವ ಭಾರ ನಿನ್ನನ್ನೇ ಕೂಡಿರುವುದು ತಾಯಿ. ನಿಜ ಸೀತಾ, ನಿನ್ನ ಮಾತು ಸತ್ಯ. ಈ ಗಂಗಾ ಮಾತೆಯ ಕರುಣೆ ಸಕಲ ಜೀವರಾಶಿಗಳಿಗೂ ಅಮೃತ ಸಮಾನ. ಅದು ಗುಹರಾಜನ ಇತ್ತಲೇ ಬರುತ್ತಿರುವನು. ಪಾಕೆ ರಾಮ ಪವನ ನಾಮ ಪರಬಲ ಭೀಮ ಪಾಹಿ ಶ್ರೀರಾಮ ರಘೋತ್ತಮ ಪಾಹಿ ಶ್ರೀರಾಮ ಹರಿ ಪಾಹಿ ರಾಮ ಪವನ ನಾಮ ಪರಬಲ ಭೀಮ ಪಾಹಿ ಶ್ರೀರಾಮ ರಘೋತ್ತಮ ಪಾಹಿ ಶ್ರೀರಾಮ. ರಾಮ 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 ಸೀತಾ ರಾಮ ಪಾಹಿ ರಾಘವ ರಾಮ 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 ಸೀತಾ ಶ್ಯಾಮ ಪಾಹಿ ರಾಘವ ರಾಮ
ಪಾವನ ನಾಮ ಪರಬಲ ಭೀಮ ಪಾಹಿ ಶ್ರೀರಾಮ ರಘೋತ್ತಮ ಪಾಹಿ ಶ್ರೀರಾಮ ನೀಲ ಮೇಘ ಶ್ಯಾಮ ಸೋಮ ಸುಂದರ ರಾಮ ರಾಮ ನೀಲ ಮೇಘ ಶ್ಯಾಮ ಸೋಮ ಸುಂದರ ರಾಮ ರಾಮ ನೀಲ ಮೇಘ ಶ್ಯಾಮ ಸೋಮ ಸುಂದರ ರಾಮ ರಾಮ ನೀಲ ಮೇಘ ಶ್ಯಾಮ ಸೋಮ ಸುಂದರ ರಾಮ ಪರಿಪಾಕೆ ರಾಮ ಪಾವನ ನಾಮ ಪರಬಲ ಭೀಮ ಪಾಹಿ ಶ್ರೀರಾಮ ರಘೋತ್ತಮ ಪಾಹಿ ಶ್ರೀರಾಮ. ಪರಮಾತ್ಮ ಇದೋ ನಿನಗೆ ನಮಸ್ಕರಿಸುವುದು. ಗುಹರಾಜನೇ ನಿನಗೆ ಮಂಗಳವಾಗಲಿ. ಗುಹರಾಜನೇ, ನೀನು ಮತ್ತು ನಿನ್ನ ಪರಿವಾರಗಳೆಲ್ಲವೂ ಕುಶಲವೇ? ಪರಮಾತ್ಮ ತಮ್ಮ ದಯದಿಂದ ನಾನು ನನ್ನ ಪರಿವಾರವೆಲ್ಲ ಕ್ಷೇಮದಿಂದಲೇ. ಆದರೆ ದೇವ, ನಿಮಗೆ ಒದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನಗೆ ಸಹಿಸಲಾರದಷ್ಟು ದುಃಖವಾಗಿದೆ. ಆದ್ದರಿಂದ ನಿಮ್ಮ 14 ವರ್ಷದ ವನವಾಸದ ಅವಧಿಯನ್ನು ನಮ್ಮ ಶೃಂಗಬೇರಿ ಪುರದಲ್ಲೇ ಕಳೆಯಬಹುದಲ್ಲ ದೇವ? ಗುಹರಾಜನೇ, ಈ ನಿನ್ನ ಪ್ರೀತಿಯ ಮಾತುಗಳು ನನಗೆ ಸಂತೋಷವಾದರೂ ಸಹ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿಯೂ ವನವಾಸಕ್ಕೆ ಬಂದಿರುವನಾಗಿಯೂ 14 ವರ್ಷ ವನವಾಸವು ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಆ ಒಂದು ರೀತಿ ನೀ ನಮಗೆ ಸಹಾಯವನ್ನು ಮಾಡಬೇಕೆಂದಿದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ನಮ್ಮನ್ನು ದಾಟಿಸು, ನಿನಗೆ ಪುಣ್ಯ ಬರುವುದು. ಪರಮಾತ್ಮ, ಭವಸಾಗರವನ್ನು ದಾಟಿಸುವ ನಿಮಗೆ ಸಣ್ಣ ನದಿ ದಾಟಿಸುವುದು ನನಗೆ ನೀವು ಮಾಡಿದ ಮಹತ್ ಅನುಗ್ರಹ. ಆದರೆ ದೇವ, ಹಿಂದೆ ನೀವು ಮಿಥಿಲಾ ನಗರಕ್ಕೆ ಹೋಗುತ್ತಿದ್ದಾಗ ನಿಮ್ಮ ಪಾದಕ್ಕೆ ಒಂದು ಕಲ್ಲು ಸೋಕಿ ಹೆಣ್ಣಾಯಿತಂತೆ. ಆದ್ದರಿಂದ ನನ್ನ ದೋಣಿಗಳಲ್ಲಾದರೂ ಸಣ್ಣ ಪುಟ್ಟ ಕಲ್ಲು ಬಹಳವಾಗಿವೆ. ಅವುಗಳೆಲ್ಲವೂ ನಿಮ್ಮ ಪಾದ ಸ್ಪರ್ಶದಿಂದ ಹೆಣ್ಣಾದರೆ ನನ್ನ ಪಾಡೇನು ದೇವ? ಗುಹರಾಜನೇ, ನಿನ್ನ ಮನದ ಆಂತರ್ಯವನ್ನು ನಾನು ಬಲ್ಲೆನು. ನನ್ನ ಪಾದಗಳನ್ನು ತೊಳೆದು ಪೂಜಿಸಬೇಕೆಂದಲವೇ ನಿನ್ನ ಇಷ್ಟಾರ್ಥ. ನಿನ್ನ ಇಷ್ಟಾರ್ಥವು ನೆರವೇರಲಿ. ನಕರ ಜನ ಜಾ ಮಾತನ ಜಾನಕಿಯ ರಮಣನ
ಜನಕ ಜನ ಮಾತನ ಜಾನಕಿಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕರ ಜನ ಮಾತನ ಜಾನಕಿಯ ರಮಣನ ಪಾಪ ತೊಳೆವ ಪಾವನಾತ್ಮ ಶ್ರೀರಾಮನ ಪಾಪ ತೊಳೆವ ಪಾವನಾತ್ಮ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕರ ಜನ ಮಾತನ ಜಾನಕಿಯ ರಮಣನ ಶಾಪ ವಿಮೋಚನೆಗೈದ ಶ್ರೀರಾಮನ ಬಾಲ್ಯ ಶಾಪ ವಿಮೋಚನೆಗೈದ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕರ ಜನ ಮಾತನ ಜಾನಕಿಯ ರಮಣನ ಜಾನಕಿಯ ರಮಣನ ಪರಮಾತ್ಮ ಕ್ಷಣಕಾಲ ಬರುತ್ತೇನೆ. ಹಾಗೆ ಆಗಲಿ. ಕಿಂದಾಂಬಿಗೆ ಧನ್ಯನಾದೆ ಕಿಂದಾಂಬಿಗೆ ಧನ್ಯನಾದೆ ರಾಮ ಶ್ರೀರಾಮ ಕಿಂದಾಂಬಿಗೆ ಧನ್ಯನಾದೆ ರಾಮ ಶ್ರೀರಾಮ ಭವಸಾಗರ ದಾಟಿ ಶಿವರಂ ನದಿ ದಾಟಿಸುವೆ ಭವಸಾಗರ ದಾಟಿಸುವ ಶಿವರಂ ನದಿ ದಾಟಿಸುವೆ ಭವದೂರ ರಘುರಾಮನ ಬರದಿ ನದಿಯ ದಾಟಿಸುವೆ ಕಿಂದಾಂಬಿಗೆ ಧನ್ಯನಾದೆ ರಾಮ ಶ್ರೀರಾಮ ದೇವ ನಿನ್ನಂದವ ಸಿರಿಯಂದದಿ ಪಾಲಿಸುವೆ ದೇವ ನಿನ್ನಂದವ ಸಿರಿಯಂದದಿ ಪಾಲಿಸು ಭವದೂರ ರಘುರಾಮನ ಬರದಿ ನದಿಯ ದಾಟಿಸುವೆ ಕಿಂದಾಂಬಿಗೆ ಧನ್ಯನಾದೆ ರಾಮ ಶ್ರೀರಾಮ
ಅರಣ್ಯದಲ್ಲಿ ಕೆಂದೂಳಿ ಎದ್ದು ನಭೋ ಮಂಡವಲೆ ತುಂಬಿಕೊಂಡು ಈ ಅರಣ್ಯಕ್ಕೆ ಯಾರಾದರೂ ರಾಜಪುತ್ರರು ಬೇಟೆಗಾಗಿ ಬರುತ್ತಿರುವರೇನು ಯಾರೆಂಬುದಾಗಿ ನೋಡಿಕೊಂಡು ಬರುವೆಯಾ ಸಹೋದರ? ಹಾಗೇ ಆಗ್ಲಿ ಅಣ್ಣ. ನಾ ಹೇಳು, ಕವಚವನ್ನು ಧರಿಸು, ಹತ್ತಿಗೆಯನ್ನು ಕುಡಿಯುವುದನ್ನು ಹೇಳು. ಲಕ್ಷ್ಮಣ, ನಮಗೆ ಅಂತಹ ಪ್ರಸಂಗವೇನು ಬಂದೊದಗಿರುವುದು? ಅಣ್ಣ, ಹೂಡುತ್ತ ಸೈನ್ಯಕ್ಕೆ ಭರತನ್ನು ಬರುವನ್ನು ನೀಡುತ್ತದೆ ಜನಗೆ ಆಜ್ಞೆಯನ್ನು. ಅಣ್ಣ, ಹೂಡುತ್ತ ಸೈನ್ಯಕ್ಕೆ ಭರತನ್ನು ಬರುವನ್ನು ನೀಡುತ್ತದೆ ಜನಗೆ ಆಜ್ಞೆಯನ್ನು. ಎಮ್ಮಯ ಸಾವಿಗೆ ತಮ್ಮನು ಬರುವನು, ಎಮ್ಮಯ ಸಾವಿಗೆ ತಮ್ಮನು ಬರುವನು. ಹಮ್ಮನು ಮುರಿಯುವನೇಗಲೇ, ಹಮ್ಮನು ಮುರಿಯುವನೇಗಲೇ, ಹಮ್ಮನು ಮುರಿಯುವನೇಗಲೇ. ಅಣ್ಣ, ಭಾರತನು ಸೈನ್ಯ ಸಮೇತನಾಗಿ ನಮ್ಮನ್ನೆಲ್ಲರನ್ನು ಧ್ವಂಸ ಮಾಡಲು ಬರುತ್ತಿರುವನು. ಅಪ್ಪಣೆ ಆದರೆ ಅವನನ್ನು ಸೈನ್ಯವನ್ನು ಧ್ವಂಸ ಮಾಡಿ ಬರ್ತೇನೆ. ಲಕ್ಷ್ಮಣ, ಅಣ್ಣ, ಭರತ ಶತ್ರುಘ್ನರ ಭ್ರಾತೃ ವಾತ್ಸಲ್ಯವನ್ನು ನೀನು ಹರಿಯೆ. ಆತರು ನಮ್ಮ ಮೇಲೆ ಯುದ್ಧಕ್ಕಾಗಿ ಬರುತ್ತಿರುವರೋ ಅಥವಾ ಕ್ಷಮೆ ಯಾಚನೆಗಾಗಿ ಬರುತ್ತಿರುವರೇನು ವಿಚಾರಿಸಿ ನೋಡೋಣ. ಶಾಂತನಾಗು. ಹಾಗೇ ಆಗ್ಲಿ ಅಣ್ಣ. ಮನೋನಾಥ ಸಿದ ಪಾರಿಜಾತ ಸೀತಾ ಮನೋನಾಥ ಸಿದ ಪಾರಿಜಾತ ಸೀತಾ ಮನೋನಾಥ ಸೀತಾ ಪಾರಿಜಾತ. ಸೀತಾ ಮನೋನಾಥ ಸಿದ ಪಾರಿಜಾತ ಸೂತಾ ಸುನೀತ ರಘುವಂಶ ಜಾತ ಸೂತಾ ಸುನೀತ ರಘುವಂಶ ಜಾತ ರಮ ಪರಮ ಪಾವನ ರಾಮ ಶ್ರೀ ರಾಮ ಆಹಾ, ಅಗ್ರಜ ನಿನಗೇನು? ನಮಸ್ಕರಿಸಿ. ಭರತ ಶತ್ರುಘ್ನ, ನಿಮಗೆ ಮಂಗಳವಾಗಲಿ. ಭರತ ಶತ್ರುಘ್ನ, ಮಾವನ ಮನೆಯಿಂದ ನೀವು ಯಾವಾಗ ಬಂದಿರಿ? ಅಲ್ಲಿ ಎಲ್ಲರೂ ಕುಶಲವೇ? ಎಲ್ಲರೂ ಕ್ಷೇಮದಿಂದಿರುವರು ಅಣ್ಣ. ಭರತ, ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮ ಹೀರುವರನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದಿದ್ದೆ. ನಾನು ಅಯೋಧ್ಯೆಯನ್ನು ಬಿಟ್ಟು ಬಂದ ಮೇಲೆ ಅಲ್ಲಿನ ವಿಚಾರವನ್ನು ಕೇಳಬೇಕೆಂದು ನನ್ನ ಮನಸ್ಸು ಆತುರವಾಗುತ್ತಿರುವುದು. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವೆನು, ತಿಳಿಸುವೆಯಾ ತಮ್ಮ? ಆಗಬಹುದು ಅಣ್ಣ. ನನಗೆ ಆಕಾರ ಉಕಾರ ಮಕಾರ ರಸಪಾನಗಳಿಗೂ ಮಾಡಿಸಿದ್ದ ಸಪ್ತ ಋಷಿಗಳಿಗೂ ಶ್ರೇಷ್ಠ ನೆನೆಸಿಕೊಂಡ ನನ್ನ ಗುರುಗಳಾದ ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೆ. ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಇನ್ನು ಸಚಿವರಲ್ಲಿಯೂ ಶ್ರೇಷ್ಠರಾದ ಮಂತ್ರಿ ಸುಮಂತರು ಕ್ಷೇಮದಿಂದಿರುವರೆ. ಸುಮಂತ್ರರು ಕ್ಷೇಮದಿಂದಿರುವರು ಅಣ್ಣ. ಭರತ, ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನೂ ಹಾಡದೆ ಮೌನವಾಗಿ ಕಳುಹಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯವರು ಕ್ಷೇಮದಿಂದಿರುವರೆ. ಸುಮಿತ್ರಾ ದೇವಿಯವರು ಕ್ಷೇಮದಿಂದಿರುವರು ಅಣ್ಣ. ನವಮಾಸಗಳನ್ನು ಒತ್ತು ಎತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನವಾಗಿ ಮಾಡಿ ಕಳುಹಿಸಿಕೊಡಲಾಗದ ಸಂಕಟದಿಂದ ಬೀಳ್ಕೊಟ್ಟ ನನ್ನ ಹೆತ್ತ ತಾಯಿ ನನ್ನ ಭಾಗ್ಯ ದೇವತೆ ಕೌಸಲ್ಯಾ ದೇವಿಯವರು ಕ್ಷೇಮದಿಂದಿರುವರೆ. ಕೌಸಲ್ಯಾ ದೇವಿಯವರು ಕ್ಷೇಮದಿಂದಿರುವರು ಅಣ್ಣ. ಇನ್ನು ಈ ರಾಮನಿಗೆ ಆರಾಮ ವಾಸವನ್ನು ಕಲಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾಮಾತೆಯವರು ಕ್ಷೇಮದಿಂದಿರುವರೆ. ಕ್ಷೇಮ ಕ್ಷೇಮ. ಸಹೋದರ, ಇಲ್ಲಿ ಬಾ. ಈಗ ಹೇಳು ಸಹೋದರ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನಾಳಿ ಕೆಚ್ಚದೆಯ ನಮ್ಮಂತಹ 4 ಜನ ವೀರಪುತ್ರನು ಪಡೆದವನು ಪುಷ್ಪರಥ. ಇಂದೇ ವರ್ತಮಾನದಿಂದ ದೇವಾಸುರ ಯುದ್ಧ ಕಾಲದಲ್ಲಿ ದಶದಿಕ್ಕುಗಳಿಗೂ ಒಪ್ಪದ ರತಿಗನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾನು ದೇವತೆಗಳಿಂದ ಹೇ ದಶರಥ ಎಂಬ ಬಿರುನಾಂಕಿತವನ್ನು ಪಡೆದ ಪೂಜ್ಯ ತಂದೆಯವರು ಕ್ಷೇಮದಿಂದಿರುವರೆ. ಅಯ್ಯೋ, ಇನ್ನೆಲ್ಲಿ ಕ್ಷೇಮ ಅಣ್ಣ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಸಹೋದರ, ನಿನ್ನನ್ನು ಕಂಡರೆ ನನಗೂ ಸಹ ದುಃಖ ಬರ್ತಿರುವುದು. ತಂದೆಯವರು ಕ್ಷೇಮದಿಂದಿರುವರು ತಾನೆ? ಅಣ್ಣ, ನೀವು ಅಯೋಧ್ಯೆಯನ್ನು ಬಿಟ್ಟು ಬಂದ ಮೇಲೆ ನಿಮ್ಮ ಅಗಲಿಕೆಯನ್ನು ಸಹಿಸಲಾರದೆ ಪೂಜ್ಯ ಜನಕರು ಸ್ವರ್ಗಸ್ಥರಾದರಣ್ಣ.
ಜನಕ ಮಮಹಿತ ಪ್ರಿಯ ಪಿತಾ ಹಗಲಿ ಬೋಧೆಯ ಜನಕ ಮಮಹಿತ ಪ್ರಿಯ ಪಿತಾ ಅಗಲಿ ಬೋಧೆಯ ಸಹಿಸಿ ಸಂತಾಪವ ಯೇ ಜನ್ಮದಾತ ಪಿತಾ सही से संतापव ये जन्मदात पिता दशरथ ने अगली बोधेया दशरथ ने जनक ममहिता प्रिय पिता अगली बोधेया ಜನಕ ಕಡೆಯದಾಗಿಯೂ ನನ್ನ ಹಂಬಲದಲ್ಲಿಯೇ ಪರಲೋಕವಾಸಿಯಾದೆ. ಜನಕ ದಿನನಿತ್ಯ ನಿನ್ನ ಬಾಯಿಂದ ರಾಮ ರಾಮ ಎಂದು ಕರೀತಿದೆಯಲ್ಲ, ಇನ್ನು ಮುಂದೆ ನನ್ನನ್ನು ರಾಮ ಎಂದು ಕರೆಯುವರಾರು ಜನಕ, ಕರೆಯುವರಾರು. ಜನಕ ಸ್ವರ್ಗದಲ್ಲಿರುವ ನಿಮ್ಮ ಪಾದ ಕಮಲಗಳಿಗೆ ಈ ಶ್ರೀರಾಮನ ಪ್ರಣಾಮಗಳನ್ನು ಸ್ವೀಕರಿಸುವುದಾಗಿ. ಭರತ ಶತ್ರುಘ್ನ ತಂದೆಯವರ ಅಂತ್ಯಕಾಲದಲ್ಲಿ ಅವರ ಸನ್ನಿಹಿತದಲ್ಲಿ ಇದ್ದು ಅವರ ಸೇವೆಯನ್ನು ಮಾಡಿದ ನೀವೇ ಪುಣ್ಯಶಾಲಿಗಳಪ್ಪ. ಆ ಪುಣ್ಯವು ಈ ಪಾಪಿ ರಾಮನ ಹಣೆಯಲ್ಲಿ ಬರೀಲಿಲ್ಲವೇ? ನಾನೆಂತಹ ನಿರ್ದೋಷಿ. ಅಣ್ಣ, ತಂದೆಯವರ ಅವಸಾನ ಕಾಲದಲ್ಲಿ ನಾವು ಸಹ ಬಳಿಯಲ್ಲಿ ಇರಲಿಲ್ಲವಣ್ಣ. ಏನು? ತಂದೆಯವರ ಅಂತ್ಯ ಕಾಲದಲ್ಲಿ ಅವರ ಸನಿಹದಲ್ಲಿ ಇರಲಿಲ್ಲವೇ? ಅಯ್ಯೋ ವಿಧಿ, ಹೇ ವಿಧಿ. ಜನಕ ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡಿ ಕೆಚ್ಚದೆಯ ನಮ್ಮಂತಹ 4 ಜನ ವೀರ ಪುತ್ರರನ್ನು ಪಡೆದು ನಿಮ್ಮ ಅಂತ್ಯ ಕಾಲದಲ್ಲಿ ನಿಮ್ಮ ಬಾಯಿಗೆ ಯಾರೊಬ್ಬರು ಗಂಗೋದಕನು ಬಿಡವರಿಲ್ಲದಂತಾಯಿತು. ನಾವೆಂತ ನಿರ್ಭಾಗ್ಯ ಪುತ್ರರು ಜನಕ, ನಾವೆಂತಹ ನಿರ್ಭಾಗ್ಯ ಪುತ್ರರು. ಭರತ, ಹಾಗೆ ಒಂದು ಕಾರ್ಯಕ್ಕೆ ಚಿಂತಿಸಿ ಫಲವೇನು? ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ದುಃಖಿಸುತ್ತಿರುವ ಮಾತೆಯನ್ನು ಸಂತೈಸಲು ಬಿಟ್ಟು ಇಷ್ಟು ದೂರ ಏತಕ್ಕಾಗಿ ಬಂದಿ ಸಹೋದರ? ಮಾತಾಡಿ. ನಡೆ ಸಹೋದರ, ನೀನಿನ್ನು ನಡೆ ಸಹೋದರ. ಭರತ, ಮಾತೆಯವರ ಆಜ್ಞೆಯಂತೆ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಆದರೆ ನನ್ನ ಕಾರ್ಯದಲ್ಲಿ ನಾನು ನಿರತನಾಗಿರುವನು. ಮಾತೆಯವರ ಆಜ್ಞೆಯಂತೆ ಪಟ್ಟಾಭಿಷೇಕನಾಗಿ ಸತ್ಯವನ್ನು ಬಿಡದೆ ಅಸತ್ಯಕ್ಕೆ ಹೋಗದೆ ಸತ್ಯದಿಂದ ರಾಜ್ಯಭಾರವನ್ನು ಆಳು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅನಂತರ ಅಯೋಧ್ಯೆಗೆ ಬರಬೇಕು. ಅಣ್ಣ, ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾದೆ. ಆದ್ದರಿಂದ ತಾವು ಅಯೋಧ್ಯೆಗೆ ಬಂದು ಸಿಂಹಾಸನವನ್ನೇರಿ ನಮಗೆ ಸಂತೋಷವನ್ನುಂಟು ಮಾಡುವ ಅಣ್ಣ. ಭರತ, ನಿನಗೆ ಒದಗಿ ಬಂದ ಸಿಂಹಾಸದ ಭಾಗ್ಯವನ್ನು ನಾನು ಕಿತ್ತುಕೊಂಡರೆ ಮುಂದೆ ನನಗೆ ದತ್ತಾಪರ ದೋಷ ಬರುವುದಿಲ್ಲವೇ? ಇಲ್ಲ ಸಹೋದರ, ಖಂಡಿತವಾಗಿಯೂ ಇದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಅಣ್ಣ, ನಾನೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಪಹಾರ ದೋಷ ಎಲ್ಲಿಂದ ಬರುವುದು ಅಣ್ಣ? ಆದರೂ ನನ್ನ ಮನಸ್ಸಿಗೆ ಒಪ್ಪುತ್ತಿಲ್ಲ ಸಹೋದರ. ಅಣ್ಣ, ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಡುವಿರಾ? ತಿಳಿಸುವಾಗುತ್ತಮ್ಮ, ಖಂಡಿತವಾಗಿಯೂ ಅದನ್ನು ನೆರವೇರಿಸಿಕೊಡುತ್ತೇನೆ. ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ಆದ್ದರಿಂದ ತಮ್ಮ ಪಾದುಕೆಗಳನ್ನು ಅನುಗ್ರಹಿಸಿಕೊಡಿ. ಅವುಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ನಾವು ರಾಜ್ಯವನ್ನಾಳುವೆವು. 14 ವರ್ಷ ವನವಾಸ ಮುಗಿದ ಮರುದಿನವೇ ತಮ್ಮ ದರ್ಶನ ಭಾಗ್ಯ ನೀಡಬೇಕು.
ಇಲ್ಲವಾದರೆ ಈ ಭರತನ ದೇಹವನ್ನು ಅಗ್ನಿಗರ್ಪಿಸುವೆನು. ಇದೋ ನಿಮ್ಮ ಪಾದದಾಣೆ. ಸತ್ಯ. ಶಾಂತರಾಜ್, ನೀವೆಂತಹ ಭ್ರಾತೃ ಶಿರೋಮಣಿ. ಆಗಲಿ ಭರತ, 14 ವರ್ಷ ವನವಾಸವನ್ನ 14 ದಿನಗಳಂತೆ ಕಳೆದು ನಂದಿ ಮಾರನೇ ದಿನವೇ ನಂದಿ ಗ್ರಾಮಕ್ಕೆ ಬಂದು ನಿಮಗೆ ದರ್ಶನ ಕೊಡುತ್ತೇನೆ. ತೆಗೆದುಕೊಯ್ಗಿ ನನ್ನ ಪಾದಿಕೆಗಳನ್ನು. ನೀವಿನ್ನು ಅಯೋಧ್ಯೆಗೆ ಜಾಗೃತಿಯಿಂದ ಹೊಡವರಾಗಿ. ತನ್ನೊಡಲ ತಾಪವಂ ತಡವೆನಿತು ತವಕದಿ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ಪರಮ ಜಪ ತಪದಿ ಪಾದಾರ್ಚನೆಗೈದ ಪುರಜನರಿಗೆ ಭಾಗ್ಯವಿಲ್ಲ. ರಾಮ ರಾಮ ಸಹಜದಿ ಶ್ರೀರಾಮಚಂದ್ರರ ಸಹಜರಾಗಿ ಜನಿಸಿ ಸಹಜದಿ ಶ್ರೀರಾಮಚಂದ್ರರ ಸಹಜರಾಗಿ ಜನಿಸಿ ಸಾಜನಿಸಿದ ನಮಗೂ ಈ ಭಾಗ್ಯವಿಲ್ಲ. ರಾಮ ರಾಮ ಕಾಡು ಮರಗಳಂ ಕಡಿದು ಕಾಲಿನಿಂತುಳಿದು ಕಾಡು ಮರಗಳಂ ಕಡಿದು ಕಾಲಿನಿಂತುಳಿದು ಪಾಡುಪಡುತ್ತೀರ್ಪ ನಾಡಿನೊಳತನ ಕೈಗೊಂಡು ರಾರಾಜಿಸುತ್ತ ಈ ಜೋಡಿಗೊದಗಿದ ಪುಣ್ಯ ಇನ್ನುಂಟೆ ಜಗದಿ. ರಾಮ 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 ಅಗ್ರಜ, ನಾವಿನ್ನು ಓದಿ ಬರೆದೆವು. ನಮ್ಮ ವೆಲಿವರಿಸು ಜಾಗೃತಿಯಾಗಿ ಪಾವನ ಪರಂದಾಮ ಶ್ರೀರಾಮ